ಇವತ್ತು ಹಾಸನಾಂಬೆಗೆ ಬಂದಿರತಕ್ಕಂಥದ್ರಲ್ಲಿ ಅಮ್ಮನವರು ಇದೇ ಕೊನೆ ವರ್ಷ, ನೆಕ್ಸ್ಟ್ ವರ್ಷದಿಂದ ಅಮ್ಮನವ್ರ ಸಾನ್ನಿಧ್ಯ ಇಲ್ಲಿ ಇರಲ್ಲ, ಜಲಮದಲ್ಲಿ ಬರೆದಿಟ್ಕೊಂಬಿಡಿ. ಯಾಕೆಂದರೆ ಹಾಸನಾಂಬೆ ಮತ್ತೆ ತೆಗೀತಾರೋ ಇಲ್ವೋ, ತೆಗೆಯೋ ಅವಕಾಶಗಳು ಬರುತ್ತೋ ಇಲ್ವೋ ಅನ್ನೋ ಮಟ್ಟಿಗೆ ಸಿದ್ದೇಶ್ವರನ ಕೃಪಾಶೀರ್ವಾದ. ಅಂದರೆ ಎಲ್ಲ ಸಿದ್ದೇಶ್ವರ, ಎಲ್ಲೆಲ್ಲಿ ರೇವಣ ಸಿದ್ದೇಶ್ವರ ಇದ್ದಾನೆ, ಹಾಸನಲ್ಲಿ ಸಿದ್ದೇಶ್ವರ ಇದ್ದಾನೆ, ಜೇನ್ಕಲ್ ಸಿದ್ದೇಶ್ವರ ಇದ್ದಾನೆ, ಇವರೆಲ್ಲ ಒಂದು ಪಂಗಡಕ್ಕೆ ಶಿವನ ಶಕ್ತಿ ಒಂದು ಕಡೆ ಸೇರಿಬಿಡತ್ತೆ ಅಂತ ಹೇಳುತ್ತೆ ಮುಂದಿನ ವಿಶೇಷವಾಗಿರ್ತಕ್ಕಂಥ 2025ರಿಂದ 32 ಸೊ ಆ ಸಿದ್ದೇಶ್ವರ ಸಾನ್ನಿಧ್ಯ ಸೇರಿದಾಗ 7 ಜನ ಅಕ್ಕ ತಂಗಿರು ಏನು ಇಲ್ಲಿ ಬಂದಿರತಕ್ಕಂಥ ಸೇರಿದೆ ಅಂತ ಒಂದು ಘಟಪ್ರಭ ಪರಿವರ್ತನೆ ಆಗೇ ಆಗುತ್ತೆ. ನಿಮಗೆಲ್ಲರಿಗೂ ಈ ವರ್ಷದಿಂದ ಎಲ್ಲರೂ ಹೆಂಗಸರೇನಿದ್ದಾರೆ ಖರ್ಚು ಬಾಬ್ತೆಲ್ಲ ತುಂಬ ಕಮ್ಮಿ ಮಾಡ್ಕೊಳ್ಳಿ. ಮುಂದಿನ ತಕ್ಕ ಖರ್ಚುಗಳು ಎಷ್ಟು ಮಟ್ಟಿಗೆ ಬರುತ್ತೆ ಅಂದರೆ ಉನ್ನತ ಸ್ಥಾನಕ್ಕೆ ದುಡ್ಡು ಕಾಸು ಎಲ್ಲ ಇರುತ್ತೆ. ಮಾಧ್ಯಮಗಳು ಎಲ್ಲಿವರೆಗೂ ಒಳ್ಳೆಯದಿರುತ್ತೋ ಮಾಧ್ಯಮದಲ್ಲೂ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಬೆಳವಣಿಗೆನೂ ಭಾಳಷ್ಟು ಜನ ಆಗುತ್ತೆ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಈ ಹಾಸನಾಂಬೆಯನ್ನು ಇಂಥ ಒಂದು ಕೊನೆಯ ಅವಧಿಯಲ್ಲಿ ನಾವು ದರ್ಶನ ಮಾಡಿಬಿಟ್ವಲ್ಲ ಅಂತ ಸಂತೋಷ ಪಡ್ತೀವಿ. ನೆಕ್ಸ್ಟ್ ಅವಕಾಶಗಳು ನಮಗಲ್ಲ, ಯಾವ ಜನಕ್ಕೂ ಹಾಸನಾಂಬೆ ದರ್ಶನ ಆಗುವ ಅವಕಾಶಗಳು ಅಡಚಣೆಗಳು ಎಷ್ಟು ಬರುತ್ತೆ ಅನ್ನೋದು ನೀವೇ ಮುಂದೆ ನೋಡೋದು ಶತಸಿದ್ಧ ಬರೆದಿಟ್ಕೊಳ್ಳಿ. ಸೊ ಇಂಥ ಒಂದು ಅವಕಾಶದಲ್ಲಿ ಸಪ್ತಮಾತೃಕೆಯರ ಕೃಪಾಶೀರ್ವಾದದಲ್ಲಿ ಇವತ್ತು ವನ್ಯಕುಲ ಕ್ಷತ್ರಿಯ ಆಗಿರ್ತಕ್ಕಂಥ ಏನು ತಿಗಳರ ವಂಶಕ್ಕೆ ಕುಲಗುರುಗಳಾಗಿರ್ತಕ್ಕಂಥ ಬ್ರಹ್ಮಚಾರ್ಯ ತತ್ವ ಆಗಿರ್ತಕ್ಕಂಥ ಸಾಯಿ ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಭಾಳ ವಿಶೇಷವಾಗಿರ್ತಕ್ಕಂಥ ಅಂದರೆ ವನ್ಯಕುಲ ಕ್ಷತ್ರಿಯ ಅಂದರೆ ಧರ್ಮರಾಯ ಪಾಂಡವರು ವಿಶೇಷವಾಗಿರ್ತಕ್ಕಂಥ ಅವರ ವಂಶಜರು ಅಂತ ಹೇಳುತ್ತೆ. ಸೊ ಕೃಷ್ಣ ಪರಮಾತ್ಮನ ಅನುಗ್ರಹದಲ್ಲಿ ಅವರು ಕೂಡ ಈ ದರ್ಶನಕ್ಕೆ ಕೊನೆಯ ಅವಧಿಯನ್ನು ಪಡೆದಿದ್ದಾರೆ. ಸೊ ಇಬ್ಬರು ಬಂದಿರತಕ್ಕಂಥ ಈ ಕ್ಷೇತ್ರಕ್ಕೆ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಕರ್ಕೊಂಡ್ಬಂದು ವೈಶಿಷ್ಟ್ಯಪೂರ್ವಕವಾಗಿ ದರ್ಶನವನ್ನು ಮಾಡಿ ಅಮ್ಮನವರಿಗೆ ಈ ಸಲ ಕೊನೆಯದಾಗಿ ಭಾಳ ಸಂತೋಷಮ್ಮ, ಇನ್ನು ಮೇಲೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ನೋಡಿಕೊಂಡಾಗ ಇನ್ನು ಮುಂದಿನ ಕ್ಷೇತ್ರ ಯಾವ ಪ್ರಸಿದ್ಧಿಯಲ್ಲಿ ನೀನು ಕೂತ್ಕೊಂತೀಯ ಅಂತ ಕೇಳಿದಾಗ ಅವಕಾಶವನ್ನು ಜಗತ್ತಿಗೆ ತೋರಿಸ್ತಕ್ಕಂಥದ್ದು ಸತ್ಯ. ಅದಕ್ಕೆ ನಿಮಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಭಾಳಷ್ಟು ಜನಕ್ಕೆ ಉತ್ಸಾಹವಿಲ್ಲದ ಇರತಕ್ಕಂಥ ಜಗತ್ತಿಗೆ ಇನ್ನೊಂದು ಗಂಡಾಂತರ ಕಾದಿರ್ತಕ್ಕಂಥದ್ದು ಏನು ಎತ್ತ ಆಶ್ಚರ್ಯ ಅಲ್ಲ, ತಾವು ನೋಡಿ ಕಾದು ಆ ಭಗವತಿ ಆಶೀರ್ವಾದ ಸದಾಕಾಲದಲ್ಲಿ ನಿಮಗೆಲ್ಲ ಇರಲಿ ಅಂತ ಮುಖಾಂತರ ನಮ್ಮ 2 ಮಾತನ್ನು